ರಾಜ್ಯದಲ್ಲಿ ಮುಂಗಾರು ಮಳೆ ಪ್ರಾರಂಭವಾಗಿ 3 ತಿಂಗಳು ಕಳೀತಾ ಬಂತು. ಆದರೆ ಕೆಲವೊಂದು ಸಂದರ್ಭದಲ್ಲಿ ಅಂದ್ರೆ ಕಳೆದ 2-3 ದಿನಗಳಿಂದ ಮಳೆಯ ಪ್ರಮಾಣ ಹೆಚ್ಚು ಕಡಿಮೆ ಆಗ್ತಾ ಇದೆ. ಹಾಗಿದ್ರೆ ರಾಜ್ಯದಲ್ಲಿ ಯಾವ ಜಿಲ್ಲೆಗಳಲ್ಲಿ ಎಷ್ಟು ಪ್ರಮಾಣದ ಮಳೆ ಬೀಳುತ್ತೆ, ಮಳೆ ಪ್ರಮಾಣ ಇದೆ ಆಗಸ್ಟ್ ತಿಂಗಳಲ್ಲಿ ಕಡಿಮೆ ಆಗುತ್ತಾ, ಇದೆಲ್ಲದರ ಬಗ್ಗೆ ಮಾಹಿತಿಯನ್ನು ಕೊಡಲಿಕ್ಕೆ ನಮ್ಮೊಂದಿಗೆ ಸದ್ಯ ಹವಾಮಾನ ಇಲಾಖೆಯ ಅಧಿಕಾರಿಗಳಾದಂತಹ CS ಪಾಟೀಲ್ ಅವರಿದ್ದಾರೆ. ಬನ್ನಿ ನೇರವಾಗಿ ಅವ್ರನ್ನೇ ಮಾತನಾಡಿಸ್ತಾ ಹೋಗೋಣ. ಸರ್, ಈಗ ಏನು ಆಗಸ್ಟ್ ತಿಂಗಳಲ್ಲಿ ಮಳೆ ಪ್ರಮಾಣ ಕಡಿಮೆ ಆಗ್ತಿರುವಂಥದ್ದು, ಮುಂದಿನ ದಿನಗಳಲ್ಲಿ ಮಳೆ ಹೇಗಿರುತ್ತೆ, ಕಂಪ್ಲೀಟ್ ಕಡಿಮೆ ಆಗುತ್ತಾ ಅಥವಾ ಹೇಗೆ ಅನ್ನುವಂಥದ್ದು? ಆಗಸ್ಟ್ 21ರಿಂದ ಆಗಸ್ಟ್ 25ರವರೆಗೆ ಕರ್ನಾಟಕ ರಾಜ್ಯಾದ್ಯಂತ ಕೆಲವು ಕಡೆ ಮಾತ್ರ ಮಳೆಯಾಗುವ ಸಾಧ್ಯತೆ ಐತಿ. ಆದರೆ ಕರಾವಳಿ ಜಿಲ್ಲೆಗಳಲ್ಲಿ ಆಗಸ್ಟ್ 21ರಿಂದ ಆಗಸ್ಟ್ 25ರವರೆಗೆ ಹಲವು ಕಡೆ ಮಳೆಯಾಗುವ ಸಾಧ್ಯತೆ ಐತಿ. ಉತ್ತರ ಒಳನಾಡು ಹಾಗೂ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಕೆಲವು ಕಡೆ ಮಾತ್ರ ಮಳೆಯಾಗುವ ಸಾಧ್ಯತೆ ಐತಿ. ಎಲ್ಲ ಕಡೆನೂ ಮಳೆ ಆಗುವುದಿಲ್ಲ ಮುಂದಿನ 5 ದಿನಗಳವರೆಗೆ, ಆಗಸ್ಟ್ 21ರಿಂದ ಆಗಸ್ಟ್ 25ರವರೆಗೆ. ಮುಂದೆ 26 ಮತ್ತು 27ನೇ ತಾರೀಕಿಗೆ ಕರ್ನಾಟಕ ರಾಜ್ಯಾದ್ಯಂತ ಮಳೆಯ ಪ್ರಮಾಣ ಏರಿಕೆ ಆಗುವ ಸಾಧ್ಯತೆ ಐತಿ. ಇದರಿಂದ ನಾವು ಕೆಲವು ಜಿಲ್ಲೆಗಳಿಗೆ ನಾವು ಯೆಲ್ಲೋ ಅಲರ್ಟನ್ನು ಕೂಡ ಕೊಟ್ಟಿದ್ದೀವಿ. ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ, ಬೆಳಗಾವಿ, ಧಾರವಾಡ, ಹಾವೇರಿ, ಬೀದರು, ಕಲಬುರಗಿ, ಯಾದಗಿರಿ, ವಿಜಯಪುರ ಜಿಲ್ಲೆಗಳ ಕೆಲವು ಕಡೆ ಭಾರಿ ಮಳೆಯಾಗುವ ಸಾಧ್ಯತೆ ಇರುವುದರಿಂದ ಈ ಜಿಲ್ಲೆಗಳಿಗೆ ಆಗಸ್ಟ್ 25, 26 ಹಾಗೂ 27ರಂದು ಯೆಲ್ಲೋ ಅಲರ್ಟನ್ನು ಘೋಷಿಸಲಾಗಿದೆ. ಮುಂದೆ ಈ 26ರಿಂದ ಮಳೆಯ ಪ್ರಮಾಣ ಏರಿಕೆ ಆಗುವ ಸಾಧ್ಯತೆ ಐತಿ ಕರ್ನಾಟಕ ರಾಜ್ಯಾದ್ಯಂತ. ಓಕೆ ಸರ್, ಅಂದ್ರೆ ಮಳೆ ಜೊತೆಗೆ ಚಳಿನೂ ಕೂಡ ಪ್ರಾರಂಭವಾಗಿರುವಂಥದ್ದು. ಚಳಿಗಾಲಕ್ಕೆ ಇನ್ನೂ ಕೂಡ ಸಮಯ ಇದೆ, ಆದರೆ ಈಗಲೇ ಚಳಿ ಪ್ರಾರಂಭವಾಗಿದೆ. ಏನು ಕಾರಣ ಅನ್ನುವಂಥದ್ದು, ಹವಾಮಾನ ವೈಪರೀತ್ಯ ಆಗಲಿ ಕಾರಣ ಎನ್ನುವಂಥದ್ದು. ಒಂದು ಕಡೆ ಮಳೆ ಆದರೆ ಮಳೆ ಪ್ರಮಾಣ ಕಡಿಮೆ ಆದರೆ ಮತ್ತೆ ಚಳಿನೂ ಕೂಡ ಪ್ರಾರಂಭ ಆಗಿರುವಂಥದ್ದು. ಒಂದು 3-4 ದಿನದಿಂದ ಚಳಿ ಇದೆ. ಇಲ್ಲ, ಸತತವಾಗಿ ಮಳೆಯಾಗಿರೋದ್ರಿಂದ ಎಲ್ಲ ಕಡೆ ಚಳಿಯ ಅನುಭವ ಐತಿ. ಆದ್ರೆ ಅಷ್ಟೊಂದೇನಿಲ್ಲ. ಈ ಬೆಂಗಳೂರಿನಲ್ಲಿ ಕನಿಷ್ಠ ಉಷ್ಣಾಂಶ ಸುಮಾರು 19 ಡಿಗ್ರಿ ಸೆಂಟಿಗ್ರೇಡ್ ಮತ್ತು ಗರಿಷ್ಠ ಉಷ್ಣಾಂಶ 27 ಡಿಗ್ರಿ ಸೆಂಟಿಗ್ರೇಡ್ ಇದೆ. ಇದೇ ರೀತಿ ಉಷ್ಣ ತಾಪಮಾನ ಇನ್ನೂ 4-5 ದಿವಸ ಮುಂದುವರಿಬೋದು. ಮತ್ತು ಮಳೆ ಆದಮೇಲೆ ಮತ್ತೆ ತಾಪಮಾನ ಕಡಿಮೆ ಆಗುವ ಸಾಧ್ಯತೆಗಳು ಅದಾವೆ. ಅಂದ್ರೆ ಬೆಂಗಳೂರಿನಲ್ಲಿ ಚಳಿ ಪ್ರಮಾಣ ಇರುವಂತದ್ದು ಅಥವಾ ಬೇರೆ ಜಿಲ್ಲೆಗಳಲ್ಲೂ ಕೂಡ ಚಳಿ ಇದೆಯಾ ಅಥವಾ ಹೇಗೇನು? ಉಳಿದ ಜಿಲ್ಲೆಗೆ ಹೋಲಿಸಿದ್ರೆ ಬೆಂಗಳೂರಿನಲ್ಲಿ ಚಳಿ ಪ್ರಮಾಣ ಹೆಚ್ಚಿಗೆ ಇರ್ತೈತಿ. ಯಾಕಂದ್ರೆ ಇದರದ್ದು ಎತ್ತರ ಹೆಚ್ಚಿಗೆ ಇರುವುದರಿಂದ ಬೆಂಗಳೂರು ಹಿಲ್ ಸ್ಟೇಷನ್ಯಾಗ ಬರ್ತೈತಿ. ಇದರಿಂದ ಚಳಿ ಹೆಚ್ಚಿಗೆ ಆಗುತ್ತೆ. ಯಾಕಂದ್ರೆ ಇದು 930 ಮೀಟರ್ ಸಮುದ್ರ ಮಟ್ಟದಿಂದ ಹೆಚ್ಚಿಗೆ ಐತಿ ಇರುವುದರಿಂದ ಇಲ್ಲಿ ಚಳಿ ಅನುಭವ ಆಗುತ್ತೆ. ಉಳಿದ ಜಿಲ್ಲೆಗಳಲ್ಲಿ ಅಷ್ಟೊಂದು ಏನಿರುವುದಿಲ್ಲ. ಆದರೆ ಕೊಡಗು ಮತ್ತು ಕೆಲವೊಂದು ಮಲೆನಾಡಿನ ಜಿಲ್ಲೆಗಳಲ್ಲಿ ಕೂಡ ಚಳಿ ಅನುಭವ ಆಗ್ಬೋದು. ಉಳಿದ ಬಯಲು ಸೀಮೆಯ ಪ್ರದೇಶಗಳಲ್ಲಿ ಅಷ್ಟೊಂದು ಚಳಿ ಅನಿಸುವುದಿಲ್ಲ. ಓಕೆ, ಅಂದ್ರೆ ರೈತರು ಕೇಳುವಂಥದ್ದು ಕಂಪ್ಲೀಟ್ ಆಗಿ ಮಳೆನೇ ಕಡಿಮೆ ಆಯ್ತಾ, ಈ ವರ್ಷ ಮಳೆ ಪ್ರಾರಂಭವಾಗಿದ್ದು ಬೇಗ, ಮುಕ್ತಾಯನೂ ಬೇಗ ಅನ್ನುವಂಥದ್ದನ್ನು ಕೇಳ್ತಾ ಇದ್ದಾರೆ. ಯಾಕಂದ್ರೆ ಬಿಸಿಲು ಬರ್ತಾ ಇದೆ ಒಂದು 3-4 ದಿನದಿಂದ. ಹಾಗಾಗಿ ಮಳೆ ಪ್ರಮಾಣ ಅಥವಾ ಕಂಪ್ಲೀಟ್ ಮುಂಗಾರು ಮಳೆ ಆಗಸ್ಟ್ ತಿಂಗಳಲ್ಲೇ ಅಂತ್ಯ ಆಗತ್ತಾ, ಕಡಿಮೆ ಆಗತ್ತಾ, ಹೇಗೆ ಅಂತ? ಈಗ ಆಗಸ್ಟ್ 21ರಿಂದ ಆಗಸ್ಟ್ 25ರವರೆಗೆ ನಮ್ಮ ಕರ್ನಾಟಕದ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಯಾವುದೇ ವೆದರ್ ಸಿಸ್ಟಮ್ಸ್ ಇಲ್ಲ. ಬರೀ ಪಶ್ಚಿಮದ ಬಲವಾದ ಗಾಳಿ ಬೀಸುವುದರಿಂದ ನಮಗೆ ಅಲ್ಲಲ್ಲಿ ಹಗುರದಿಂದ ಸಾಧಾರಣವಾಗಿ ಮಾತ್ರ ಮಳೆ ಆಗುವ ಸಾಧ್ಯತೆ ಐತಿ. ಅಷ್ಟೊಂದು ಏನು ಮಳೆ ಆಗೋದಿಲ್ಲ. ಇನ್ನೂ ಒಂದು 5 ದಿವಸ ತನಕ. 5 ದಿವಸ ನಂತರ ಆಗಸ್ಟ್ 26ರಿಂದ ಮಳೆ ಪ್ರಮಾಣ ಸ್ವಲ್ಪ ತಾತ್ಕಾಲಿಕವಾಗಿ ಏರಿಕೆ ಆಗುವ ಸಾಧ್ಯತೆಗಳದಾವು. ಇನ್ನೂ ಮಳೆಗಾಲ ಮುಗಿದಿಲ್ಲ, ಇನ್ನೂ ಮಳೆಗಾಲ ಇದೆ. ಮಳೆಗಾಲ ಅಕ್ಟೋಬರ್ 15ರ ತನಕೂ ಇದು ನೈಋತ್ಯ ಮಾನ್ಸೂನ್ ಇರುವ ಸಾಧ್ಯತೆಗಳದಾವು. ಮುಂದೆ ಅಕ್ಟೋಬರ್ 15ರ ನಂತರ ಈಶಾನ್ಯ ಮಾರುತ ಸೆಟ್ ಆಗುವ ಸಾಧ್ಯತೆಗಳದಾವು. ಓಕೆ, ಇನ್ನು ದಕ್ಷಿಣ ಒಳನಾಡು ಮತ್ತೆ ಉತ್ತರ ಒಳನಾಡಿನಲ್ಲಿ ಹೇಗಿದೆ ಅನ್ನುವಂಥದ್ದು, ನೈಋತ್ಯ ಭಾಗದಲ್ಲಿ ಮಳೆಯ ಪ್ರಮಾಣ, ಅಲ್ಲಿಯ ಹವಾಮಾನ ವೈಪರೀತ್ಯ ಏನಾದರೂ ಬದಲಾವಣೆ ಆಗುವಂಥ ಸಾಧ್ಯತೆ, ಅದರಿಂದ ಮಳೆ ಪ್ರಮಾಣ ವೇರಿಯೇಷನ್ ಆಗುತ್ತಾ ಅಥವಾ ಹೇಗೆ ಅಂತ? ಈಗ ಮುಂದಿನ 5 ದಿನಗಳಲ್ಲಿ ಏನು ಅಷ್ಟೊಂದು ಉತ್ತರ ಒಳನಾಡು ಹಾಗೂ ದಕ್ಷಿಣ ಒಳನಾಡಿನಲ್ಲಿ ಅಷ್ಟೊಂದು ಮಳೆಯ ಪ್ರಮಾಣ ಇಲ್ಲ. ಬರೀ ಹಗುರದಿಂದ ಸಾಧಾರಣವಾಗಿ ಕೆಲವು ಕಡೆ ಮಾತ್ರ ಮಳೆ ಆಗುತ್ತಾ, ಎಲ್ಲ ಕಡೆ ಮಳೆ ಆಗುವುದಿಲ್ಲ ಇದು. ಆದರೆ ಕರಾವಳಿ ಜಿಲ್ಲೆಗಳಲ್ಲಿ ಹಲವು ಕಡೆ ಮಳೆ ಆಗುವ ಸಾಧ್ಯತೆ ಐತಿ. ಇದೇನು ಅಂತ ಹವಾಮಾನದ ವೈಪರೀತ್ಯ ಏನಲ್ಲ, ಇದು ಸಾಧಾರಣವಾಗಿ ವಾಡಿಕೆಯಂತೆ ಮಳೆ ಆಗುವಂಥ ಮಳೆ ಅಂತ ನಾ ಹೇಳ್ಬೋದು. ಓಕೆ, ಅಂದ್ರೆ ಆಗಸ್ಟ್ 26 ನಂತರ ಮಳೆ ಬೀಳುತ್ತೆ ಅಂತೆಲ್ಲ ಹೇಳಿದ್ರಿ. ಯಾವ ಸಂದರ್ಭದಲ್ಲಿ ಬರುತ್ತೆ ಅನ್ನುವಂಥದ್ದು ರೈತರು ಕೇಳ್ತಾರೆ. ಯಾಕಂದ್ರೆ ಹೊಲದಲ್ಲಿ ಈಗಾಗಲೇ ಏನೋ
ಕೃಷಿ ಚಟುವಟಿಕೆಗಳೆಲ್ಲದೂ ಕೂಡ ಪ್ರಾರಂಭವಾಗಿರುವಂಥದ್ದು. ಬೆಳಗ್ಗೆ ಸಂದರ್ಭದಲ್ಲಿ ಅಥವಾ ಮಧ್ಯಾಹ್ನ, ಬೆಂಗಳೂರಿನಲ್ಲಿ ಸಂಜೆ ಸಂದರ್ಭದಲ್ಲಿ ಹೆಚ್ಚು ಮಳೆ ಬರುವಂಥದ್ದು. ಒಟ್ಟಾರೆಯಾಗಿ ಯಾವ ಸಂದರ್ಭದಲ್ಲಿ ಹೆಚ್ಚು ಮಳೆ ಬರುತ್ತೇನೋ? ಒಟ್ಟಾರೆ ಮಧ್ಯಾಹ್ನ ಹೊತ್ತಿನಲ್ಲಿ ಮಳೆ ಬರ್ತಾ ಮಧ್ಯಾಹ್ನ 2 ಗಂಟೆ ಮೇಲೆ ಮಳೆ ಶುರುವಾಗೋದು ಜಾಸ್ತಿ. 6-7 ಗಂಟೆ ಸುಮಾರು ಮಳೆ ಪ್ರಮಾಣ ಹೆಚ್ಚಿಗೆ ಇರ್ತೈತಿ. ಮುಂದೆ ಕೆಲವೊಮ್ಮೆ ರಾತ್ರಿನೂ ಮಳೆ ಆಗ್ಬೋದು. ಸಾಮಾನ್ಯವಾಗಿ ಮುಂಜಾನೆ ಮಳೆ ಆಗೋದು ಕಡಿಮೆ. ಗಾಳಿ ಪ್ರಮಾಣ ಹೇಗಿರುತ್ತೆ ಸರ್? ಮಳೆ ಗಾಳಿ ಸಹಿತ ಮಳೆ ಬರುವಂಥದ್ದು ಅಥವಾ ಹೇಗೆ ಅನ್ನುವಂಥದ್ದು, ಆ ಪ್ರಮಾಣಗಳು ಹೇಗಿರುತ್ತೆ ಗಾಳಿ ಮಳೆ ಸಮೇತ? ಈಗ ಮುಂದಿನ 5 ದಿನಗಳಲ್ಲಿ ಆಗಸ್ಟ್ 21ರಿಂದ ಆಗಸ್ಟ್ 25ರವರೆಗೆ ಬಲವಾದ ಗಾಳಿ, ಮಳೆ ಏನಿಲ್ಲ ಆದ್ರೂ ಗಾಳಿ ಪ್ರತಿ ಗಂಟೆಗೆ ಒಂದು 30 ಕಿಲೋಮೀಟ್ರ್ ಈಗ ಇದ್ದೇ ಇರ್ತೈತಿ. ಆದರೆ ಮುಂದೆ ಆಗಸ್ಟ್ 26 ಹಾಗೂ 27ರಂದು ಮಳೆ ಬರಬೇಕಾದ್ರೆ ಗಾಳಿಯ ವೇಗ ಪ್ರತಿ ಗಂಟೆಗೆ 40ರಿಂದ 50 ಕಿಲೋಮೀಟರ್ ಬೀಸುವ ಸಾಧ್ಯತೆಗಳು ಅದಾವೆ. ಎಸ್ ಸರ್, ಓಕೆ, ಥ್ಯಾಂಕ್ ಯು ಸರ್, ಧನ್ಯವಾದಗಳು. ಇದಿಷ್ಟು CS ಪಾಟೀಲ್ ಅವರ ಮಾಹಿತಿಗಳಾಗಿತ್ತು. ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ನಮಗೆ. 84ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್.